ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಕೂಡ ಪ್ರೋಟೀನ್ ರಿಚ್ ಆಗಿರೋ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಪರೋಟ. ಸೋಯಾ ಚಂಕ್ಸ್ನಲ್ಲಿ ಹೈ ಕ್ವಾಲಿಟಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇದ್ದು ಇದು ವೇಗನ್ ಡಯಟ್ ಫಾಲೋ ಮಾಡೋರ್ಗೂ ತುಂಬ ಒಳ್ಳೆಯದು. ಐರನ್, ಕ್ಯಾಲ್ಶಿಯಂ ತುಂಬ ಇದೆ. ಹಾಗೆ ತುಂಬ ಕಡಿಮೆ ಸ್ಟಾರ್ಚ್ ಇರೋದ್ರಿಂದ ಡಯಾಬಿಟಿಕ್ ಅವ್ರಿಗೆ ಮತ್ತು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು. ಆಲೂ ಪರೋಟಗಿಂತ ಟೇಸ್ಟಿಯಾಗಿರುತ್ತೆ. ಈಗ ಮಾಡೋ ವಿಧಾನನ ನೋಡೋಣ. ಸೋಯಾ ಚಂಕ್ಸ್ ಪರೋಟಾಗೆ ಮೊದಲಿಗೆ ಒಂದು ಹಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ. ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಅಜ್ವಾನ್ ಒಂದು ಅರ್ಧ ಟೀ ಸ್ಪೂನಷ್ಟು, ಉಪ್ಪು, ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟು ರೆಡಿ ಆಯಿತು. ಇದನ್ನು ಮುಚ್ಚಿಟ್ಬಿಟ್ಟು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಸೆಟ್ ಆಗೋದಕ್ಕೆ ಬಿಡಬೇಕು. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲಾಂದರೆ ಇಮ್ಮಿಡಿಯೇಟಾಗಿ ಕೂಡ ಮಾಡ್ಬೋದು. ನೆಂದರೆ ಒಳ್ಳೆಯ ಪರೋಟ ಆಗುತ್ತೆ. ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ, ನೀರು ಬಿಸಿಯಾಗಿದೆ. ಈಗ ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಎಷ್ಟು ಪರೋಟ ಮಾಡ್ತೀರಾ, ಎಷ್ಟು ಜನಕ್ಕೆ ಅನ್ನೋದನ್ನು ನೋಡಿಕೊಂಡು ನೀವು ಸೋಯಾ ಚಂಕ್ಸ್ನ ತೊಗೊಳ್ಬೇಕು. ಇದು ಒಂದು 7 ನಿಮಿಷ ಬಿಸಿನೀರಲ್ಲಿ ಕುದಿಬೇಕು. ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಆಗ ನೀರೆಲ್ಲ ಬಸಿದ್ಬಿಟ್ಟು ಇದನ್ನು ತಗೊಳ್ಬೇಕು. ನೋಡಿ, ಬಿಸಿನೀರಿಗೆ ಹಾಕಿದ್ದು ಸೋಯಾ ಚಂಕ್ಸ್ ಎಲ್ಲ ಒಂದು 7 ನಿಮಿಷ ಕುದ್ದಿದ್ದಾಗಿದೆ. ಚೆನ್ನಾಗಿ ಈಗ ಅರಳ್ಕೊಂಡಿದೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಸ್ಟ್ರೈನರ್ಗೆ ಹಾಕಿ ಸ್ವಲ್ಪ ಹೆಚ್ಚಿನ ನೀರನ್ನೆಲ್ಲ ಹಿಂಡಿ ತೆಕ್ಕೊಂಬಿಡ್ಬೇಕು. ಈಗ ನೀರೆಲ್ಲ ಹಿಂಡ್ಕೊಂಡಿದ್ದಾಗಿದೆ. ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, 2 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ, ಉಪ್ಪು ಅರ್ಧ ಟೀ ಸ್ಪೂನಷ್ಟು, ಕಸೂರಿ ಮೇಥಿ ಒಂದು 2 ಟೇಬಲ್ ಸ್ಪೂನಷ್ಟು. ಕಸೂರಿ ಮೇಥಿ ಹಾಕಿದ್ರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಬಿಸಿನೀರಲ್ಲಿ ಕುದಿಸಿಟ್ಕೊಂಡಿದ್ದು ಸೋಯಾ ಚಂಕ್ಸ್ನ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡೆ. ಹಾಗೆ ಕೂಡ ಸ್ಮ್ಯಾಶ್ ಮಾಡ್ಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಡೆಯದಾಗಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಈಗ ಸೋಯಾ ಚಂಕ್ಸ್ ಪರೋಟಾಗೆ ಸ್ಟಫಿಂಗ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಾದ್ಮೇಲೆ ಪರೋಟ ರೆಡಿ ಮಾಡ್ಕೊಳ್ಳೋಣ. ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ. 1 ಅವರ್ ನೆನೆಸಿಟ್ಟಿದ್ದೆ ಹಿಟ್ಟು ಕಲಿಸ್ಬಿಟ್ಟು. ಈಗ ಮಿಶ್ರಣನ ಇದರಲ್ಲಿ ಇಡ್ತಾಯಿದ್ದೀನಿ. ಈ ಸೋಯಾ ಚಂಕ್ಸ್ ಪರೋಟ ಆಲೂ ಪರೋಟಗಿಂತ ಡೆಲಿಷಿಯಸ್ ಆಗಿರುತ್ತೆ ಮತ್ತು ಅಷ್ಟೇ ಹೆಲ್ತ್ ವೈಸ್ ಕೂಡ ಅದಕ್ಕಿಂತ ತುಂಬ ಒಳ್ಳೆಯದು. ಯಾಕೆಂದರೆ ಆಲೂಗಡ್ಡೆನಲ್ಲಿ ಸ್ಟಾರ್ಚ್ ಇರುತ್ತೆ, ಇದರಲ್ಲಿ ಸ್ಟಾರ್ಚ್ ಎಲ್ಲ 0 ಸ್ಟಾರ್ಚ್ ಇರುತ್ತೆ.
ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ. ಪ್ಲ್ಯಾಂಟ್ ಬೇಸ್ಡ್ ಹೈ ಪ್ರೋಟೀನ್ ಇದೆ ಇದರಲ್ಲಿ. ವೇಗನ್ ಡಯಟ್ ಫಾಲೋ ಮಾಡೋರಿಗೂ ಇದು ತುಂಬ ಒಳ್ಳೆ ಫುಡ್ ಆಗುತ್ತೆ. ಈಗ ಲಟ್ಸಿದ್ದಾಯಿತು, ಬೇಯಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಎಳ್ಳು, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಳ್ಳಲ್ಲಿರೋ ಒಳ್ಳೆ ಅಂಶಗಳು ಕೂಡ ಸೇರಿದಂಗೆ ಆಗುತ್ತೆ. ಎರಡೂ ಸೈಡು ಈ ಥರ ಮಾಡ್ತೀನಿ ನಾನು. ಎಳ್ಳು ಹಚ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಚ್ಬಿಟ್ಟು